ಈ ನಡುವೆ ಒಂದಷ್ಟು ಮಂದಿ ಸಚಿವಗಿರಿಗೆ ಪಟ್ಟು ಹಿಡಿದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ವರಿಷ್ಠರ ಭೇಟಿಗಾಗಿ ಆಕಾಂಕ್ಷಿಗಳ ಕಸರತ್ತು ಮುಂದುವರೆದಿದೆ. ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ಅಂಬೇಡ್ಕರ್ ಜಯಂತಿಯಲ್ಲಿ ಆಕಾಂಕ್ಷಿಗಳು ಭಾಗಿಯಾಗಿದ್ದಾರೆ. ಶಾಸಕರಾದ ಅಶೋಕ್ ಪಟ್ಟಣ್, ಷಡಕ್ಷರಿ, ಟಿ.ಬಿ. ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ, ಪ್ರಿಯಾಕೃಷ್ಣ ಸೇರಿ ಹಲವರು ಈ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ಅಂಬೇಡ್ಕರ್ ಜಯಂತಿ ಅಲ್ಲೇ ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅಲ್ಲೇ ಆಚರಣೆ ಮಾಡಿದ್ದಾರೆ. ಈಗ ಇವರೆಲ್ಲ ಹೈಕಮಾಂಡ್ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಬಣ, ಡಿ.ಕೆ.ಶಿ ಬಣ ಅಂತ ಈ ಬಣ ಬಡಿದಾಟದಲ್ಲಿ ತಮಗೆ ಎಲ್ಲಿ ನಷ್ಟ ಆಗಿಬಿಡುತ್ತೋ, ಎಲ್ಲಿ ಮಂತ್ರಿಗಿರಿ ಕೈ ತಪ್ಪಿ ಬಿಡುತ್ತೋ ಅನ್ನೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 3 ಟರ್ಮ್ 4 ಟರ್ಮ್ ಗೆದ್ದವರೆಲ್ಲ ಇದ್ದೀವಿ, ನಮ್ಮ ಸೀನಿಯಾರಿಟಿನ ನಾವು ಪ್ರೂವ್ ಮಾಡಬೇಕು ಹೈಕಮಾಂಡ್ ಎದುರುಗಡೆ, ಹಾಗಾಗಿ ನಮಗೆ ಸಚಿವ ಸ್ಥಾನ ಸಿಗಲೇಬೇಕು, ಹಾಗಾಗಿ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ಒಂದಷ್ಟು ಮಂದಿ ಹೋಗಿರೋವಂಥದ್ದು. ರಾಜ್ಯ ರಾಜಕೀಯದಲ್ಲಿ ವಾರ್ನಿಂಗ್ ಕಿಚ್ಚು ಧಗಧಗಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಸ್ವಪಕ್ಷ ಶಾಸಕರು. ದೆಹಲಿಗೆ ಹೋದವರಿಗೆ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಮಾಡಿದ್ರು. ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡ್ದು ಅನ್ನೋಂಥದ್ದನ್ನ, ಅವರಿಗೆ ಪಕ್ಷದಲ್ಲಿ ಭವಿಷ್ಯ ಇದೆ, ಮೀಡಿಯಾದಲ್ಲಿ ಇಲ್ಲ ಅಂತ ನಿನ್ನೆ ವಾರ್ನ್ ಮಾಡಿದ್ರು. ಇದೀಗ ಶಾಸಕರು ದೆಹಲಿಯಿಂದಲೇ ಖಡಕ್ ಉತ್ತರ ನೀಡಿದ್ದಾರೆ. ಅದಕ್ಕೆ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ದೆಹಲಿಗೆ ಹೋಗಿದ್ದಾರೆ ಸರಿ, ಆದರೆ ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡ್ದು, ಯಾರ ವಿರೋಧ ಹೇಳಿಕೆಗಳನ್ನ ಕೊಡುವಾಗ ನೋಡ್ಕೊಂಡು ಹೇಳಿಕೆ ಕೊಡಬೇಕು ಅನ್ನೋಂಥದ್ದನ್ನ ಹೇಳಿದ್ರು. ಅವರಿಗೆ ಮಾಧ್ಯಮದಲ್ಲಿ ಭವಿಷ್ಯ ಇಲ್ಲ, ಆದ್ರೆ ಪಕ್ಷದಲ್ಲಿ ಭವಿಷ್ಯ ಇದೆ ಅನ್ನುವಂಥ ಮಾರ್ಮಿಕವಾದ ಮಾತನ್ನ ಹೇಳಿದ್ರು. ಈಗ ಶಾಸಕರು ಅಲ್ಲಿಂದನೇ ತಿರುಗೇಟು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದವರು ಬೆದರಿಕೆ ಹಾಕಬಾರದು, ನಾವ್ಯಾರು ಪಕ್ಷದ ವಿರುದ್ಧವಾಗಿ ಹೋಗ್ತಾ ಇಲ್ಲ, 4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮಂತ್ರಿ ಆಗ್ತಿದ್ದಾರೆ, ಹಿರಿಯ ಶಾಸಕರಾಗಿ ನಾವು ಏನ್ ಮಾಡಬೇಕು? ದೆಹಲಿಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಎಲ್ಲಾರು ಗಮನಕ್ಕೆ, ಜನರಲ್ ಸೆಕ್ರೆಟರಿ ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದೀವಿ. ಇನ್ನು 2 ದಿನ ವೇಟ್ ಮಾಡಿ ವೇಣುಗೋಪಾಲ್ ಸುರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರೀಶಬಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಆಯ್ತಾ? ಇಲ್ಲ, ಅವ್ರೇನಂದ್ರು ನೀವೆಲ್ಲ ನಿಮಗೂ ಪಾಪ ನೀವೇನೋ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ. ಈ ನಡುವೆ ಒಂದಷ್ಟು ಮಂದಿ ಸಚಿವಗಿರಿಗೆ ಪಟ್ಟು ಹಿಡಿದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ವರಿಷ್ಠರ ಭೇಟಿಗಾಗಿ ಆಕಾಂಕ್ಷಿಗಳ ಕಸರತ್ತು ಮುಂದುವರೆದಿದೆ. ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ಅಂಬೇಡ್ಕರ್ ಜಯಂತಿಯಲ್ಲಿ ಆಕಾಂಕ್ಷಿಗಳು ಭಾಗಿಯಾಗಿದ್ದಾರೆ. ಶಾಸಕರಾದ ಅಶೋಕ್ ಪಟ್ಟಣ್, ಷಡಕ್ಷರಿ, ಟಿ.ಬಿ. ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ, ಪ್ರಿಯಾಕೃಷ್ಣ ಸೇರಿ ಹಲವರು ಈ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ಅಂಬೇಡ್ಕರ್ ಜಯಂತಿ ಅಲ್ಲೇ ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅಲ್ಲೇ ಆಚರಣೆ ಮಾಡಿದ್ದಾರೆ. ಈಗ ಇವರೆಲ್ಲ ಹೈಕಮಾಂಡ್ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಬಣ, ಡಿ.ಕೆ.ಶಿ ಬಣ ಅಂತ ಈ ಬಣ ಬಡಿದಾಟದಲ್ಲಿ ತಮಗೆ ಎಲ್ಲಿ ನಷ್ಟ ಆಗಿಬಿಡುತ್ತೋ, ಎಲ್ಲಿ ಮಂತ್ರಿಗಿರಿ ಕೈ ತಪ್ಪಿ ಬಿಡುತ್ತೋ ಅನ್ನೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 3 ಟರ್ಮ್ 4 ಟರ್ಮ್ ಗೆದ್ದವರೆಲ್ಲ ಇದ್ದೀವಿ, ನಮ್ಮ ಸೀನಿಯಾರಿಟಿನ ನಾವು ಪ್ರೂವ್ ಮಾಡಬೇಕು ಹೈಕಮಾಂಡ್ ಎದುರುಗಡೆ, ಹಾಗಾಗಿ ನಮಗೆ ಸಚಿವ ಸ್ಥಾನ ಸಿಗಲೇಬೇಕು, ಹಾಗಾಗಿ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ಒಂದಷ್ಟು ಮಂದಿ ಹೋಗಿರೋವಂಥದ್ದು. ರಾಜ್ಯ ರಾಜಕೀಯದಲ್ಲಿ ವಾರ್ನಿಂಗ್ ಕಿಚ್ಚು ಧಗಧಗಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಸ್ವಪಕ್ಷ ಶಾಸಕರು. ದೆಹಲಿಗೆ ಹೋದವರಿಗೆ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಮಾಡಿದ್ರು. ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡ್ದು ಅನ್ನೋಂಥದ್ದನ್ನ, ಅವರಿಗೆ ಪಕ್ಷದಲ್ಲಿ ಭವಿಷ್ಯ ಇದೆ, ಮೀಡಿಯಾದಲ್ಲಿ ಇಲ್ಲ ಅಂತ ನಿನ್ನೆ ವಾರ್ನ್ ಮಾಡಿದ್ರು. ಇದೀಗ ಶಾಸಕರು ದೆಹಲಿಯಿಂದಲೇ ಖಡಕ್ ಉತ್ತರ ನೀಡಿದ್ದಾರೆ. ಅದಕ್ಕೆ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ದೆಹಲಿಗೆ ಹೋಗಿದ್ದಾರೆ ಸರಿ, ಆದರೆ ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡ್ದು, ಯಾರ ವಿರೋಧ ಹೇಳಿಕೆಗಳನ್ನ ಕೊಡುವಾಗ ನೋಡ್ಕೊಂಡು ಹೇಳಿಕೆ ಕೊಡಬೇಕು ಅನ್ನೋಂಥದ್ದನ್ನ ಹೇಳಿದ್ರು. ಅವರಿಗೆ ಮಾಧ್ಯಮದಲ್ಲಿ ಭವಿಷ್ಯ ಇಲ್ಲ, ಆದ್ರೆ ಪಕ್ಷದಲ್ಲಿ ಭವಿಷ್ಯ ಇದೆ ಅನ್ನುವಂಥ ಮಾರ್ಮಿಕವಾದ ಮಾತನ್ನ ಹೇಳಿದ್ರು. ಈಗ ಶಾಸಕರು ಅಲ್ಲಿಂದನೇ ತಿರುಗೇಟು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದವರು ಬೆದರಿಕೆ ಹಾಕಬಾರದು, ನಾವ್ಯಾರು ಪಕ್ಷದ ವಿರುದ್ಧವಾಗಿ ಹೋಗ್ತಾ ಇಲ್ಲ,
4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮತ್ತೆ ಮಂತ್ರಿ ಆಗ್ತಿದ್ದಾರೆ. ಹಿರಿಯ ಶಾಸಕರಾಗಿ ನಾವು ಏನ್ ಮಾಡಬೇಕು? ದೆಹಲಿಯಲ್ಲಿ ಶಾಸಕ ಅಶೋಕ್ ಪಟ್ಟಣಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಮ ಹೇಳಿದ್ದೀವಿ ಅವರು ನಾನು ಎಲ್ಲಾರು ಗಮನಕ್ಕೆ ಜನರಲ್ ಸೆಕ್ರೆಟರಿ ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೇಟ್ ಮಾಡಿ ವೇಣುಗೋಪಾಲ್ ಸುರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಆಗ್ಬೋದಾ ಸರ್? ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರೀಶಬಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಆಯ್ತಾ? ಇಲ್ಲ, ಅವ್ರೇನಂದ್ರು ನೀವೆಲ್ಲ ನಿಮಗೂ ಪಾಪ ನೀವೇನೋ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ. ಇನ್ನು ಜಯಚಂದ್ರ ಬೇಳೂರು, ಗೋಪಾಲ್ ಕೃಷ್ಣ, ಪ್ರಿಯಾ ಕೃಷ್ಣ ಸೇರಿ ಹಲವರು ಈ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ಅಂಬೇಡ್ಕರ್ ಜಯಂತಿ ಅಲ್ಲೇ ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅಲ್ಲೇ ಆಚರಣೆ ಮಾಡಿದ್ದಾರೆ. ಈಗ ಇವರೆಲ್ಲ ಹೈಕಮಾಂಡ್ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಿಕ್ಕಿದ್ರು ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಬಣ, DKC ಬಣ ಅಂತ ಈ ಬಣ ಬಡಿದಾಟದಲ್ಲಿ ತಮಗೆ ಎಲ್ಲಿ ನಷ್ಟ ಆಗಿಬಿಡುತ್ತೋ, ಎಲ್ಲಿ ಮಂತ್ರಿಗಿರಿ ಕೈ ತಪ್ಪಿ ಬಿಡುತ್ತೋ ಅನ್ನೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 3 ಟರ್ಮ್ 4 ಟರ್ಮ್ ಗೆದ್ದವರೆಲ್ಲ ಇದ್ದೀವಿ. ನಮ್ಮ ಸೀನಿಯಾರಿಟಿನ ನಾವು ಪ್ರೂವ್ ಮಾಡಬೇಕು ಹೈಕಮಾಂಡ್ ಎದುರುಗಡೆ. ಹಾಗಾಗಿ ನಮಗೆ ಸಚಿವ ಸ್ಥಾನ ಸಿಗಲೇಬೇಕು, ಹಾಗಾಗಿ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ಒಂದಷ್ಟು ಮಂದಿ ಹೋಗಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ವಾರ್ನಿಂಗ್ ಕಿಚ್ಚು ಧಗಧಗಿಸ್ತಾ ಇದೆ. DK ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಸ್ವಪಕ್ಷ ಶಾಸಕರು. ದೆಹಲಿಗೆ ಹೋದವರಿಗೆ DK ಶಿವಕುಮಾರ್ ವಾರ್ನಿಂಗ್ ಮಾಡಿದ್ರು. ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡದು ಅನ್ನೋಂಥದ್ದನ್ನ, ಅವರಿಗೆ ಪಕ್ಷದಲ್ಲಿ ಭವಿಷ್ಯ ಇದೆ, ಮೀಡಿಯಾದಲ್ಲಿ ಇಲ್ಲ ಅಂತ ನಿನ್ನೆ ವಾರ್ನ್ ಮಾಡಿದ್ರು. ಇದೀಗ ಶಾಸಕರು ದೆಹಲಿಯಿಂದಲೇ ಖಡಕ್ ಉತ್ತರ ನೀಡಿದ್ದಾರೆ. ಅದಕ್ಕೆ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡ್ತಾ DK ಶಿವಕುಮಾರ್ ಅವರು ಹೇಳಿದ್ರು, ದೆಹಲಿಗೆ ಹೋಗಿದ್ದಾರೆ ಸರಿ, ಆದ್ರೆ ಪಕ್ಷದ ವಿರೋಧವಾಗಿ ಏನು ಮಾತನಾಡಕೂಡದು, ಯಾರ ವಿರೋಧ ಹೇಳಿಕೆಗಳನ್ನ ಕೊಡುವಾಗ ನೋಡ್ಕೊಂಡು ಹೇಳಿಕೆ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅವರಿಗೆ ಮಾಧ್ಯಮದಲ್ಲಿ ಭವಿಷ್ಯ ಇಲ್ಲ, ಆದ್ರೆ ಪಕ್ಷದಲ್ಲಿ ಭವಿಷ್ಯ ಇದೆ ಅನ್ನುವಂಥ ಮಾರ್ಮಿಕವಾದ ಮಾತನ್ನ ಹೇಳಿದ್ರು. ಈಗ ಶಾಸಕರು ಅಲ್ಲಿಂದನೇ ತಿರುಗೇಟು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಾದವರು ಬೆದರಿಕೆ ಹಾಕಬಾರದು, ನಾವ್ಯಾರು ಪಕ್ಷದ ವಿರುದ್ಧವಾಗಿ ಹೋಗ್ತಾ ಇಲ್ಲ. 4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮತ್ತೆ ಮಂತ್ರಿ ಆಗ್ತಿದ್ದಾರೆ. ಹಿರಿಯ ಶಾಸಕರಾಗಿ ನಾವು ಏನ್ ಮಾಡಬೇಕು? ದೆಹಲಿಯಲ್ಲಿ ಶಾಸಕ ಅಶೋಕ್ ಪಟ್ಟಣಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಮ ಹೇಳಿದ್ದೀವಿ ಅವರು ನಾನು ಎಲ್ಲಾರು ಗಮನಕ್ಕೆ ಜನರಲ್ ಸೆಕ್ರೆಟರಿ ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೇಟ್ ಮಾಡಿ ವೇಣುಗೋಪಾಲ್ ಸುರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಆಗ್ಬೋದಾ ಸರ್? ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರೀಶಬಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಆಯ್ತಾ? ಇಲ್ಲ, ಅವ್ರೇನಂದ್ರು ನೀವೆಲ್ಲ ನಿಮಗೂ ಪಾಪ ನೀವೇನೋ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ.